ಪುನರ್ಸು ಪುಷ್ಯ ಆಶ್ಲೇಷ ಈ ಮೂರಕ್ಕ ಸುಕರ್ಮ ಯೋಗ, ಧೃತಿ ಯೋಗ, ಶೂಲ ಯೋಗ, ಕಟಕ. ಮಘ, ಹುಬ್ಬ, ಉತ್ತರ ಈ ಮೂರು ನಕ್ಷತ್ರಗಳಿಗೆ ಗಂಡ ಯೋಗ, ವೃದ್ಧಿ ಯೋಗ, ಧ್ರುವ ಯೋಗ, ಸಿಂಹ ಯೋಗ. ಉತ್ತರ, ಹಸ್ತ, ಚಿತ್ತ ಇವಕ್ಕ ಧ್ರುವ, ವ್ಯಾಘಾತ, ಹರ್ಷ ಮೂರು ಬರ್ತವೆ. ಇಲ್ಲ ಇದಕ್ಕೆ ತಕ್ಕಂತೆ ರಾಶಿಗಳು ಸಹಿತ ಬರ್ತಾವೆ ವಿಶೇಷವಾಗಿ ಬರ್ತಕ್ಕಂಥ. ಮೇಷರಾಶಿ ಅಶ್ವಿನಿ ಭರಣೆ ಕೃಷಿಕ ಮೇಷರಾಶಿ ಬರ್ತಕ್ಕಂಥದ್ದು ವಿಷ್ಕಂಬ ಪ್ರೀತಿ ಆಯು. ಕೃತಿಕ ರೋಹಿಣಿ ಮೃಗಶಿರ ಇವು ಏನಪ್ಪ ಮೂರು ನಕ್ಷತ್ರಕ್ಕೆ ಆಯು ಶೋಭ ಮತ್ತು ಶೋಭನ ವೃಷಭ ರಾಶಿ ಬರ್ತದೆ. ಮೃಗಶಿರ ಕೃತಿಕ ರೋಹಿಣಿ ಮೃಗಶಿರ ಶೋಭನ ವೃಷಭ ರಾಶಿಗೆ, ಮೃಗಶಿರ ಆರಿದ್ರ ಪುನರ್ಸು ಶೋಭನ ಅತಿಗಂಡ ಯೋಗ ಸುಕರ್ಮ ಮಿಥುನ ರಾಶಿಗೆ ಬರ್ತದೆ. ಹಿಂಗ 12 ರಾಶಿಗಳು ಏನಪ್ಪ ಅಂದ್ರೆ ಆ ನಕ್ಷತ್ರಗಳು 4, ಆ ನಕ್ಷತ್ರ ಜೊತೆಗೆ ಏನಪ್ಪ ಅಂದ್ರೆ ಯೋಗಗಳನ್ನ 108 ಯೋಗಗಳು ಬರ್ತವೆ. 27 4 108 ಅಂತ. ಮಘ ನಕ್ಷತ್ರ, ಪುನರ್ಸು ಪುಷ್ಯ ಆಶ್ಲೇಷ ಇವು ಮೂರು ನಕ್ಷತ್ರಕ್ಕೆ ಸುಕರ್ಮ ಧೃತಿ ಶೂಲ ಇದು ಕಟಕ ರಾಶಿ ಬರ್ತದೆ. ಮಗ ಒಬ್ಬ ಉತ್ತರ ಗಂಡ, ಉತ್ತರ ಗಂಡ ವೃದ್ಧಿ ಧ್ರುವ ಸಿಂಹ ರಾಶಿ ಬರ್ತದೆ. ಉತ್ತರ ಹಸ್ತ ಚಿತ್ತ ಧ್ರುವ ವ್ಯಾಘೃತ ಹರ್ಷ ಇವು ಯೋಗಗಳು ಇವೆಲ್ಲ. ಆ ಯೋಗಗಳು ವಿಶೇಷವಾಗಿ ಏನಪ್ಪಾ ಅಂದ್ರೆ ಚೇಂಜ್ ಆಗ್ತಾ ಹೋಗ್ತವೆ. ಅವತ್ತಿನ ದಿನ ಯಾವ ದಿನದಲ್ಲಿ ಯಾವ ಯೋಗ ಬರ್ತದೆ, ಯಾವುದು ಗಂಡ ಬರ್ತದೆ, ಯಾವ್ದು ವಿಶೇಷ ಚಿಂತನೆ ಬರ್ತದೆ, ಅಲ್ಲೇ ನಕ್ಷತ್ರ ಹರಿ ಯಾವ ರೀತಿ ಉಪಾಸನೆ ನಮಗ ಮಾಡ್ತಾನ ಎಂಬುದನ್ನ ವಿಶೇಷ ತಿಳ್ಕೊಂಡು ನಾವು ಆ ದಿಗೆ ಒಳಗೆ ಹೋಗ್ಬೇಕಾಗ್ತದೆ. ಅವತ್ತಿನ ದಿನ ಕರ್ಮಗಳನ್ನ ಆ ರೀತಿ ಮಾಡ್ಕೊಂಡು ಹೋಗ್ಕು ಅಂತ ಹೇಳ್ತಾರೆ ದಾಸರ. ಮಾಘ, ಹುಬ್ಬ, ಉತ್ತರ ಗಂಡ ಯೋಗ, ವೃದ್ಧಿ ಯೋಗ, ಧ್ರುವ ಯೋಗ, ಸಿಂಹರಾಶಿ. ಉತ್ತರ ಹಸ್ತ ಚಿತ್ತ ಇಲ್ಲೇ ವ್ಯಾಘೃತ ಹರ್ಷ ಕನ್ಯಾ ರಾಶಿ. ಚಿತ್ತ ಸ್ವಾತಿ ವಿಶಾಖ ಹರ್ಷ ವಜ್ರ ಯೋಗ ಸಿದ್ಧಿ ಯೋಗ ತುಲಾ. ಅಂದ್ರೆ ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ ಬಂದಾಗ ಏನಪ್ಪಾ ಅಂದ್ರೆ ನಮ್ಗ ಸಿದ್ಧಿ ಮತ್ತು ಹರ್ಷ ಬರ್ತದೆ ಅಂತ ಅಂದ್ರೆ ಅವತ್ತಿನ ದಿನದಲ್ಲಿ ನಾವು ಏನಪ್ಪಾ ಅಂದ್ರೆ ಯಾವುದನ್ನ ಮಾಡಿದ್ರೆ ನನಗೆ ವಿಶೇಷ ಫಲ ಸಿಗ್ತದೆ ಅದ್ ನೋಡ್ಕೊಂಡು ಹೋಗ್ಬೇಕು, ಅದನ್ನ ಉಪಾಸನೆ ಇಟ್ಕೋಬೇಕು ಅಂತ ಶಾಸ್ತ್ರ. ಇವು ತಿಳ್ಕೊಂಡಾಗ ನನ್ಗ ಸಂಸಾರ ಬಂಧದಿಂದ ಬಿಡುಗಡೆ ಹೊಂದಕ್ಕ ಹಾದಿ ಆಗ್ತದೆ. ಇಲ್ಲ ಅಂತ ಅಂದ್ರೆ ಹಾದಿ ಕಠಿಣ ಆಗ್ತದೆ. ಆಗ್ತದೆ ಮತ್ ಯಾವ್ದೋ ಜನ್ಮ ಎಲ್ಲೋ ಒಬ್ರು ಕೂಡ್ಸಿ ಹೇಳಿ ನಮ್ಮನ್ನ ಸಿಗ್ತಾರೆ. ಮಘ ನಕ್ಷತ್ರ, ಹುಬ್ಬ ಉತ್ತರ ಗಂಡ ವೃದ್ಧಿ ಧ್ರುವ, ವಿಶಾಖ ಅನುರಾಧ ಜ್ಯೇಷ್ಠ ಸಿದ್ಧಿ ವ್ಯತಿಪಾತ ವರಿ ವೃಶ್ಚಿಕ ರಾಶಿ. ಮೂಲ ನಕ್ಷತ್ರ ಪುಷ್ಯ ನಕ್ಷತ್ರ ಉತ್ತರಾಷಾಢ ಪರಿಗ ಯೋಗ ಶಿವಯೋಗ ಸಾಧ್ಯ ಯೋಗ ಧನುರಾಶಿ. ಉತ್ತರಾಷಾಢ ಶ್ರವಣ ಜ್ಯೇಷ್ಠ ಮೂರು ನಕ್ಷತ್ರದಲ್ಲಿ ಬಂದಾಗ ಸಿದ್ಧ ಸಾಧ್ಯ ಶುಭ ಮಕರ ರಾಶಿ. ಧನಿಷ್ಠ ಶತವಿಧ ಪೂರ್ವಭಾದ್ರ ಶುಭ ಶುಕ್ಲ ಬ್ರಹ್ಮಯೋಗ ಕುಂಭರಾಶಿ. ಭಾದ್ರಪದ ಪೂರ್ವಭಾದ್ರ ಉತ್ತರಾಭಾದ್ರ ರೇವತಿ ಏನಪ್ಪ ಅಂದ್ರೆ ಬ್ರಹ್ಮ ಐಂದ್ರ ವೇದ್ಯ ಮೀನರಾಶಿಯವರು. ಈ ರೀತಿ ನಕ್ಷತ್ರಗಳ ಚಿಂತನೆಯನ್ನ ನಾವೇನ್ ತಗೊಂಡಿದ್ವಿ ಅದು ಯಾವ ರೀತಿ ನಮಗೆ ಯೋಗವನ್ನ ಕೊಡ್ತದೆ. ಆ ಯೋಗ ಜೊತೆ ನಮಗೆ ಯಾವ ಯಾವ ಯಾವ್ಯಾವ ಭಗವದ್ ರೂಪಗಳು ಯಾವ್ಯಾವ
ರಾಶಿಗೆ ಏನಪ್ಪಾ ಅಂದ್ರೆ ಅನುಗ್ರಹ ಮಾಡ್ತಾರ ಅಂತ ತಿಳ್ಕೊಬೇಕು. ಕೇಶವಾಯ ನಮಃ ಅಂತ ಹೇಳ್ತೀವಿ, ಮೇಷರಾಶಿ. ನಾರಾಯಣಾಯ ನಮಃ ಓಂ ತಸ್. ಶ್ರೀ ಮಾಧವಾಯ ನಮಃ ವೃಷಭ ರಾಶಿ. ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಿಥುನ ರಾಶಿ. ಮಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ಕಟಕ ರಾಶಿ. ವಾಮನಾಯ ನಮಃ ಶ್ರೀಧರಾಯ ನಮಃ ಸಿಂಹ ರಾಶಿ. ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ಕನ್ಯಾ ರಾಶಿ. ಶ್ರೀ ದಾಮೋದರಾಯ ನಮಃ ಸಂಕಷ್ಟನಾಯ ನಮಃ ತುಲಾ ರಾಶಿ. ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ವೃಶ್ಚಿಕ ರಾಶಿ. ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಧನುರಾಶಿ. ಅಧೋಕ್ಷಾಯ ನಮಃ ನರಸಿಂಹಾಯ ನಮಃ ಮಕರ ರಾಶಿ. ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಕುಂಭರಾಶಿ. ಉಪೇಂದ್ರಾಯ ನಮಃ ಹರೇ ನಮಃ ಮೀನ ರಾಶಿ. ಕೃಷ್ಣಾಯ ನಮಃ. ಈ ರೀತಿ ನಾವೇನಪ್ಪ ಅಂದ್ರ ಯೋಗ ಮತ್ತು ರಾಶಿ ನಕ್ಷತ್ರ ಇದು ತಿಳ್ಕೊಂಡು ಇನ್ನು ನಾವು ಬರ್ತಕ್ಕಂಥದ್ದು ಅಂದ್ರೆ ನವವಿಧಿಗಳ ಚಿಂತನೆಯಿಂದ ನಾವು ನೋಡ್ತೀವಿ. ಇದು ಎಲ್ಲಿವರೆಗೆ ನಮಗ ಗೋಚರ ಆಗೋದು, ಇದು ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ಬೇಕಲ್ಲ. ಯಾಕಂದ್ರೆ ಹೊಸ ಸಬ್ಜೆಕ್ಟ್ ಬಹಳ ಟಫ್ ಸಬ್ಜೆಕ್ಟ್ ಇದು, ನಕ್ಷತ್ರ ಚಿಂತನೆ. ಯಾಕಂದ್ರ ಚಕ್ರಾಬ್ಜ ಬಂದಾಗ ನಾ ಅಷ್ಟು ಸುಲಭವಾಗಿ ಒಳಗ್ ಹೋಗ್ತೀನಿ ಅಂತ ಬರ. ನಿನ್ನೇನಪ್ಪ ಅಂದ್ರೆ ನಕ್ಷತ್ರ ಪುರುಷನ ಉಪಾಸನೆ ಮಾಡ್ಕೊಂಡಿದ್ದೇನೆ. ಅಲ್ಲಿ 24 ತತ್ವಗಳೇನ್ ಬಂದವು, ತತ್ವಾಭಿಮಾನ ದೇವತೆಗಳು. ಆ ರೂಪ ಏನ್ ಬಂತು ಅದು ಇಲ್ಲೇ ದಾಸ 24 ರೂಪದಲ್ಲಿ ರಾಶಿ ಚಿಂತನೆ ಮಾಡ್ತಾರೆ. ಅದನ್ನ ಹೇಳ್ತಕ್ಕದ್ದು ಯಾವ್ದಂದ್ರೆ ನೀನ್ ಇಷ್ಟೊತ್ತ ನೀನ್ ಹೇಳಿದ್ಮೇಲೆ ಯಾವುದು ಕೇಶವನಾರಾಯಣ ಮೇಷರಾಶಿ. ಇಲ್ಲ ನಕ್ಷತ್ರಕ್ಕೆ ಇದು ಹಿಂದೆ ಹೇಳಿದ ಆ 24 ಮುಖ್ಯ ಪ್ರಾಣದವರು ಮತ್ತು ಬ್ರಾಹ್ಮ ಇದು ಮುಖ್ಯ ಪ್ರಾಣದವರು ಹನುಮ ಭೀಮ ಮಧ್ಯ 3 ರೂಪ 24 3 27 ನಕ್ಷತ್ರ ನಾಮಕ ಹರಿ ರೂಪ ಚಿಂತನೆ. ಇದಕ್ಕೆ ಆಯಾ ದಿನದ ಭಗವದ್ ರೂಪಗಳು ಬೇರೆ ಬೇರೆ ಬರ್ತವೆ. ಮತ್ತೆ ಅದ್ ನನ್ನ ಮೊನ್ನೆ ಅದನ್ನೆಲ್ಲ ವಿಸ್ತಾರವಾಗಿ ಹೇಳಿದೆ. ಇದು ತಿಳ್ಕೊಂಡು ನಮ್ಮ ರಾಶಿಗೆ ಯಾವ್ಯಾವ ಬರ್ತಾರೆ. ಹರೇ ನಮ ಏನಪ್ಪ ಅಂದ್ರೆ ಕೃಷ್ಣಾಯ ನಮ ಹರೇ ನಮ ಕೃಷ್ಣಾಯ ನಮ ಅಂಬೋದು ಮೀನ ರಾಶಿಗೆ. ವೃಷಭ ರಾಶಿಗೆ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮಾಧವಾಯ ನಮ ಗೋವಿಂದಾಯ ನಮ. ಅಂದ್ರೆ ಮಾಧವಾಯ ನಮ ಗೋವಿಂದಾಯ ನಮ ಅಂತ ಯಾಕೆ ಉಪಾಸನೆ ಮಾಡ್ಬೇಕಂದ್ರೆ ನಮ್ಮ ಮನಸ್ಸು ಸದೃಢವಾಗಿ ರಂಜಿಲ್ಲ. ಮನವನಿತ್ತ ತನ್ನ ನೀವನು ತನುವ ದಂಡಿಸಿ ಜನಜನ ಸಾಧನ ಮಾಡ್ಪರಿಗಿತ್ತನ್ ಸ್ವರ್ಗಾದಿ ಭವನಗಳ ಅಂತ ಹೇಳ್ತಾನೆ. ಮೇಷರಾಶಿಯವರಿಗೂ ಮತ್ತ ವೃಷಭ ರಾಶಿಯ ಉಪಾಸನೆ ಮಾಡ್ತಕ್ಕಂಥ ಆಯಾ ರಾಶಿಯಲ್ಲಿ ಇರ್ತಕ್ಕಂಥ ಜೀವರಾಶಿ ಜೀವಿಗಳು ಉಪಾಸನೆ ಮಾಡ್ತಕ್ಕಂಥ ರೂಪನ್ 24 ತತ್ವ ದೇವತೆಗಳನ್ನ ಚಿಂತನೆ ಮಾಡ್ತಾ ವಿಶಿಷ್ಟವಾಗಿ ಏನಪ್ಪಾ ಅಂದ್ರೆ ಬರ್ತಕ್ಕಂಥ ಯಾವುದು ಮೇಷರಾಶಿಗೆ ಏನಪ್ಪಾ ಅಂದ್ರ ಕೇಶವಾಯ ನಮಃ ನಾರಾಯಣ ನಮಃ ಓಂ ತತ್ಸವಿತುವರಣ್ಯ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತೇಳಿ ಇಲ್ಲಿ ಬರ್ತಕ್ಕಂಥ ತಮ್ ಏನಪ್ಪ ತಸ್ಸ ಇರು ತತ್ಸವಿತುವರಣ್ಯ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಒಂದೊಂದು ಭಗವದ್ ರೂಪಕ್ಕೆ ಒಂದೊಂದು ಅಕ್ಷರವನ್ನು ವಿಚಾರಿತರು ಏನಪ್ಪ ಆ ಗಾಯತ್ರಿಯ ರೂಪ ಚಿಂತನೆಯನ್ನ ಮಾಡ್ಕೊಂಡಿದ್ದಾರೆ, ದರ್ಶನ ಮಾಡ್ಕೊಂಡಿದ್ದಾರೆ ಅವರು. ಇದು ನಮ್ಗೇನಪ್ಪ ಅಂದ್ರೆ ಎಷ್ಟು ವಿಶೇಷವಾಗಿ ಚಿಂತನೆ ಮಾಡ್ಕೊಳ್ತೀವಿ. ಬಹಳ ಅದ್ಭುತವಾದ ಚಿಂತನೆ. ನಾವು ನಿತ್ಯ ಮಾಡ್ತಕ್ಕಂಥ ಕ್ರಿಯೆ ಸಂಧ್ಯಾವನ್ನ ಮಾಡೋಕೆ ಗುರುಮಂತ್ರ ಜಪ ಮಾಡ್ಕೊಳಕ್ ಹೇಳ್ತೀವಿ. ಆ ಸಮಯದೊಳಗೆ ನನ್ನ ರಾಶಿ ಯಾವ್ದಂತ ತಗೋಬೇಕು. ನಾವು ಗೋತ್ರ ಅಂತ ಹೇಳ್ತೀವಿ. ನಾವು ವೈಶಿಷ್ಟ್ಯ ಗೋತ್ರದ ಬನ್ನ ಗೋಪಾಲ ಚರವಾಳ ಚರಮಾಣ ಅಂತ ಹೋಗ್ತೀನಿ. ಅಲ್ಲೇ ಯಾವ್ದು ನಕ್ಷತ್ರ ಯಾವ್ದು ನಂದು ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿ ಜಾತ ತಗೋಬೇಕಿ ಮಾತು. ಅಲ್ಲೇ ಹರೇನ ಮಾತ್ರ ಕೃಷ್ಣಾನು ಭಗವದ್ ರೂಪ ಉಪಾಸನೆಯನ್ನು ನಾನು ತಗೊಂಡೋದಾಗ ಅದು ಪರ್ಫೆಕ್ಟ್ ಆಗಿ ನಾನು ಅವತ್ತಿನ ಕರ್ಮವನ್ನು ಹರಿ ಸಮರ್ಥನೆ. ಏನಾಗಿದೆ ಕಾಯನ ವಾಚ ಮನಸೇಂದ್ರಿಯ ಬುದ್ಧಿ ಸ್ವಭಾವ ಅಂತ ಹೇಳ್ತೀವಿ, ಕೈ ಮುಗಿದು ಬಿಡ್ತೀವಿ ಅಷ್ಟೇ. ಮಂತ್ರಿಗೆ ಬಾಯ್ಪಟ್ಟು ಮಾಡಿವಿ ಎಲ್ಲ ಹೇಳ್ಬಿಡ್ತೀವಿ. ಆದ್ರೆ
ನಾನು ಮಾಡಿದ ಅವತ್ತಿನ ತ್ರಿಕರಣ ಪೂರ್ವಕವಾಗಿರ್ತಕ್ಕಂಥ ಕರ್ಮ ಹರಿಯಿತು ಮಾಡ್ಕೊಂಡು ಸ್ವಾಮಿ ಇಂತಿಂತ ಸಮಯದೊಳಗೆ ನಾನು ಇಂಥ ವ್ಯಕ್ತಿ, ನನ್ನ ಐಡೆಂಟಿಟಿ ಕೊಡಬೇಕು, ಆಧಾರ್ ಕಾರ್ಡ್. ಯಾರು ನನಗೆ ಹರೇ ನಮ ಸಿಕ್ತಾಯ ನಮ ಮೀನ ರಾಶಿಯ ಜಾತಃ, ಅದ್ರೊಳಗ ಎಷ್ಟು ನಕ್ಷತ್ರಗಳು ಬರ್ತಾವ ಮೀನ ರಾಶಿ. ಎರಡು ಭಗವದ್ ರೂಪಗಳು ಬರ್ತಾವಲ್ಲಿ. ಎರಡು ಭಗವದ್ ರೂಪಗಳು ಯಾವುವು ಅಂದ್ರೆ ಹರೇ ನಮ ಕೃಷ್ಣ ಪ್ರಚೋದಯ ಅಂತ. ಇದು ಎಲ್ಲಿವರೆಗೂ ನನಗ ಮನನ ಆಗದು, ಮನನ ಆಗ್ಬೇಕು, ಮನನ ಆಗ್ಬೇಕು, ಕಂಠಸ್ಥ ಆಗ್ಬೇಕು, ಆಮೇಲೆ ಮಸ್ತಕಸ್ಥ ಆಗ್ಬೇಕು. ಆ ರೂಪ ನಾನು ತಗೊಂಡು ಹೋದಾಗ ಅಲ್ಲೇ ಆ 9 ವಿಧಿಗಳ ಉಪಾಸನೆಗಿಂತ ಪೂರ್ವದಿಂದ ಈ ನಕ್ಷತ್ರಗಳು ಪರಿಪೂರ್ಣ ಆಗ್ತಾ. ಬರೀ ನಕ್ಷತ್ರ ಚಿಂತನೆ ತಗೊಂಡ್ವಿ, ಆ ನಕ್ಷತ್ರದೊಳಗೆ ಯಾವ್ಯಾವ ರಾಶಿಗಳು ಬಂದವು, ಆ ರಾಶಿಯೊಳಗೆ ನಾನು ಯಾರು, ನಾನು ಎಲ್ಲಿದ್ದೇನೆ, ಈಗ ನನ್ನ ಯೋಗ ಏನು, ಯೋಗ ಬರ್ತಕ್ಕಂಥ ಕಾಲ. ಯೋಗ ಹೇಳಿದೆ ಏನಪ್ಪ ಅಂದ್ರ ಅಶ್ವಿನಿ ಭರಣಿ ಕೃತಿಕ ವಿಷ್ಕಂಬಕ ಯೋಗ. ಪ್ರೀತಿ ಆಯು ಇದು ಒಂದೊಂದು ದಿನ ಚೇಂಜ್ ಆಗ್ತಾ ಹೋಗ್ತದೆ. ನೀವು ಪಂಚಾಂಗ ತೆಗೆದು ನೋಡೋಕು ಅವತ್ತಿನ ದಿನದಲ್ಲಿ ಯೋಗ ಭದ್ರ ಕರ್ಣ ಅಂತ ಹಾಕ್ತಾರೆ. ತಿಥಿ ವಾರ ನಕ್ಷತ್ರ ಯೋಗ ಕರ್ಣ, ಆ 5 ವಿಶೇಷವಾಗಿರ್ತಕ್ಕಂಥ ರೂಪ ಪಂಚಾಂಗಗಳು ಇಂತ ಹೋಗ್ಬೇಕು. ಅದ್ ತಿಳ್ಕೊಂಡಾಗ ಅಲ್ಲೇ ಇವತ್ತು ಯಾವ್ದು ತಿಥಿ ನಂದು, ಯಾವ ತಿಥಿ ಅದು ಇವತ್ತಿನ ದಿನ, ಇಲ್ಲಿ ಯೋಗ ಏನದ, ಇಲ್ಲಿ ನಕ್ಷತ್ರ ಏನದ, ನನ್ನ ನಕ್ಷತ್ರ ಏನು, ನನ್ನ ಭಗವದ್ರೂಪಗಳ ಉಪಾಸನೆ ಯಾವುದು, ರಾಶಿ. ಈ ರೀತಿ ಕ್ರಿಟಿಕಲ್ ಅನ್ಸಲ್, ಬಹಳ ಕ್ರಿಟಿಕಲ್ ಆಗಿ ತಗೋಬೇಕಾದ್ರೆ ಸಾವಧಾನವಾಗಿ ಈ ವಿಚಾರ ಮಾಡ್ಕೊಂಡು ಹೋದ್ರೆ ಇದಷ್ಟು ಸುಲಭ ಯಾವುದು ಅಲ್ಲ. ಚಕ್ರಾಬ್ಜವನ್ನ ಸಂಸಾರದಿಂದ ಬಿಟ್ಟು ಹೋಗ್ಬೇಕು ಕಲಿಯುಗದೊಳಗ. ನೀನು ಒಂದು ದಿನ ಈ ರೀತಿ ಮಾಡ್ಕೊಂಡು ತಿಳ್ಕೊಂಡು ಮಾಡಿದಂದ್ರೆ ನಿನಗ ದಳಗಳ ದರ್ಶನ ಆಗ್ತಾವ. ದಳಗಳ ದರ್ಶನ ಆದ್ರೆ ಮತ್ತೆ ತಿರುಗಿ ಜನ್ಮ ಹುಟ್ಟೋದಿಲ್ಲ. ಇನ್ನು ಬೇರೆ ಬೇರೆ ರೂಪ ಚಿಂತನೆ ಇಟ್ಕೊಂಡು ಹೋದೆ ನಾನು, ಅದು ನೀನ್ ಕೊಡ್ತದ, ಆದ್ರೆ ಕಾರ್ಯ ಆಗೋದಿಲ್ಲ, ಕಾರ್ಯಗತ ಸಿಗೋದಿಲ್ಲ ನಿಮ್ಗೆ. ಇದಕ್ಕೆ ಆಧ್ಯಾತ್ಮದ, ಅದಕ್ಕೆ ಜಗನ್ನಾಥದಾಸರು ಹರಿಕಥಾಂಸಾರವನ್ನ ಗುರುಗಳ ಕರ್ಣದಿಂದ ಪಂಚ ತಿಳಿದೆ ಪರಮ ಭಗವದ್ ಭಕ್ತರಿಗರಾದರೆ ಕೇಳುವುದು ಅಂತ ಹೇಳ್ತಾರೆ. ಬಹಳ ಡೀಪ್ ಆಗಿ ಹೋದಂಗೆಲ್ಲ ಸ್ವಲ್ಪ ನೆನಪ ಕಠಿಣ ಆಗ್ತದೆ. ಯಾಕೆಂದ್ರೆ ನಾನು ಇನ್ನು ಮೊದ್ಲೇ ಗೊತ್ತಿಲ್ಲ, ಅಬಕಡನ ಗೊತ್ತಿಲ್ಲ ಅಂದ್ಮೇಲೆ ನನಗೆ ಒಮ್ಮೆಲೆ ಅಜಾಯನವ ಅಂದ್ರೆ ಏನ್ ಗೊತ್ತಾಗ್ತದೆ. ಭರ್ಗೋ ದೇವಸ್ಯ ಧೀಮಹಿ ಅಂತಂದ್ರೆ ಏನು, ಭರ್ಗ ಅಂದ್ರೆ ಏನು, ಜ್ಞಾನವನ್ನು ಹೆಂಗೆ ಕೊಡ್ತಾರ ತಾಯಿಯರು. ಆ ಗಾಯತ್ರಿ ಪ್ರತಿಪಾದ್ಯನಾದ ಹರಿ ಆ ಭರ್ಗೋ ದೇವಸ್ಯ ಧೀಮಹಿ, ಈ ದೇಹಕ್ಕೆ ಹೆಂಗ ನಿನ್ನ ಜ್ಞಾನವನ್ನು ಕೊಡ್ತೀವಿ, ಎಂಥ ಜ್ಞಾನ, ಸಂಸಾರದಿಂದ ನಿವೃತ್ತಿ ಆಗ್ತಕ್ಕಂಥ ಜ್ಞಾನವನ್ನು ಬೇಕು. ಗಂಡಸ ಮಕ್ಕಳಿಗೆ ಗಾಯತ್ರಿ ಮಂತ್ರ ಹಾಕ್ರಿ, ಹೆಣ್ಮಕ್ಳು ಹೆಂಗ ಅಂದ್ರ ಅದಕ್ಕೆ ವಿಷ್ಣು ಮಂತ್ರ, ಷಡಾಕ್ಷರ ಮಂತ್ರ ಅಂತ. ವಿಷ್ಣು ಷಡಾಕ್ಷರದಲ್ಲಿ ಬರ್ತಕ್ಕಂಥ ರೂಪ ಹೆಣ್ಮಕ್ಳಿಗೆ, ಅದು ನೆನಪು ವಿಶೇಷವಾಗಿ ನಾವು ಚಿಂತನೆ ಮಾಡ್ಕೋಬೇಕು. ವಿಷ್ಣು ಷಡಾಕ್ಷರ ಮಂತ್ರ ಬರಲ್ಲ, ಮಾಡ್ಕೊಳ್ಳಲ್ಲ ಅಂದ್ರೆ ನಾನೆಲ್ಲ ವೇಸ್ಟ್ ಆಗ್ತೀನಿ ಮನುಷ್ಯ. ಈಗ ಗಜವ್ಯಕ್ತಿ ಸೀಮಿತವಾಗಿರ್ತಕ್ಕಂಥದ್ದು ಯಾರು, ಗಜವ್ಯಕ್ತಿಯಲ್ಲಿ ನಾಗಾವಿತಿ, ಮತ್ತೆ ಆ ವಿಧಿಯೊಳಗೆ ಅಶ್ವಿನಿ ಭರಣಿ ಕೃತಿಕ 3 ನಕ್ಷತ್ರ. ನಾಗಾವಿತಿಯಲ್ಲಿ ಚಿತ್ತಮಿತಿಯೊಳಗೆ ಮೇಷ ವೃಷಭ, ಗಜವಿತಿ ರೋಹಿಣಿ ಮೃಗಚಿರ ಆರಿದ್ರ, ವೃಷಭ ಮಿಥುನ. ಈ ಏನಪ್ಪ ಅಂದ್ರ ವಿಶೇಷವಾಗಿರ್ತಕ್ಕಂಥ ಎರಡೇದು ನಾಗಾವಿತಿ, ಗಜವಿತಿ, ಐರಾವತಿ ವಿತಿ ಅಂತ 3 ಬರ್ತವೆ ಗಜವಿತಿ ಒಳಗೆ. ನಾಗಾವಿತಿಯಲ್ಲಿ ಬರ್ತಕ್ಕಂಥ ಅಶ್ವಿನಿ ಭರಣಿ ಕೃತಿಕ, ಮೇಷ ವೃಷಭ 2, ಗಜವಿತಿ ರೋಹಿಣಿ ಮೃಗಚಿರ ಆರಿದ್ರ, ವೃಷಭ ರಾಶಿ ಮಿಥುನ ರಾಶಿ ಬರ್ತದಲ್ಲೇ.
ಐರಾವತ ಯುತಿಯೊಳಗೆ ಪುನರ್ಸು, ಪುಷ್ಯ, ಆಶ್ಲೇಷ, ಮಿಥುನ ಮತ್ತೆ ಕಟಕ, ಈ ರೀತಿ ಆ ಮೂರು ಗಜವಿತಿಯೊಳಗ ಬರ್ತಕ್ಕಂಥದ್ದು. ಗಜವಿತಿ ಅಂದ್ರೆ ಯಾವ ವಿಧಿ ಅಂತ ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ ಅಂತ. ಸೂರ್ಯಮಂಡಲದೊಳಗೆ ಆನೆ ಹೋದಂಗೆ ನಮ್ಮ ಜ್ಞಾನ ಸಂಪಾದನೆ ಬಹಳ ಮೆಲ್ಲಕ್ಕೆ ಹೋಗ್ತದೆ. ಮೇಷ, ವೃಷಭ, ಮಿಥುನ ಅಂತ ಬರ್ತದೆ. ಮೇಷ, ವೃಷಭ ಏನಪ್ಪಾ ಅಂದ್ರ ಮಿಥುನ. ಈ ಮೂರು ನಕ್ಷತ್ರಗಳು ಏನಪ್ಪಾ ಅಂದ್ರ, ಮೇಷ ಅಂದ್ರ ಯಾರು ಚಿರ್ತನ ಆಧ್ಯಾತ್ಮದೊಳಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಯಾರು ಏನ್ ಹೇಳ್ತಾರ ಅದ್ ಮಾಡ್ಕೊತ ಹೋಗ್ಬಿಡ್ತೀವಿ ನಾವು. ಸರಿಯಾದ ನಿಶ್ಚಯಾತ್ಮಕ ಜ್ಞಾನ ಇರೋದಿಲ್ಲ ಅವಾಗಲ್ಲಿ. ಸರಿಯಾದ ನಿಶ್ಚಯಾತ್ಮಕ ಜ್ಞಾನ ಯಾವಾಗ ಬರ್ಬೇಕಂದ್ರ ಎರಡನೇ ವಿಧಿ ಬರ್ತದೆ. ಅದು ನಾಗಾವಿಧಿ ಒಳಗೆ ಏನಪ್ಪಾ ಅಂದ್ರೆ ಎರಡನೇ ವಿಧಿ ಯಾವುದು ಅಂದ್ರೆ ಅಶ್ವಿನಿ. ನಾಗಾವಿಧಿ ಒಳಗೆ ಅಶ್ವಿನಿ, ಭರಣಿ, ಕುಚಿಕ, ವೃಷಭ ರಾಶಿಗೆ ಬರಬೇಕು. ವೃಷಭನ ಅನುಗ್ರಹ ವ್ಯಕ್ತು ಬಹಳ ದೊಡ್ಡ ಶಕ್ತಿ ವೃಷಭ ರಾಶಿಯವರು. ಪರಮಾದ್ಭುತವಾದ ಶಕ್ತಿ. ಆ ಶಕ್ತಿ ಬಹಳ ಇದ್ದಕ್ಕೆ ಒಂದೊಂದ್ಸಲ ಅದನ್ನ ತಿಳ್ಕೊಳ್ಳಾದ್ರೆ ಅಜ್ಞಾನಕ್ಕೆ ಬಿದ್ದ್ಬಿಡ್ತೀನಿ. ಮೇಷ ಅಂದ್ರ ನನ್ನ ಇಚ್ಛೆ ಬಂದಾಗ ಅಡ್ಡಾಡಿ ಬಿಡ್ತೀನಿ ನಾನು. ಇದು ಯಾರು ಅರ್ಥ ಮಾಡ್ಕೊಂಬಂಗಿಲ್ಲ ಅವರಿಗೆ ಆ ವಿಚಿಗಳು, ನವ ವಿಚಿಗಳು ಗೊತ್ತಲ್ಲ. 9 ದ್ವಾರಗಳು ಬರ್ತವೆ ದೇಹಗಳು, 9 ಹಾದಿಗಳು ಬರ್ತವೆ. ನವವಿಧ. ನವವಿಧ ಯಾವ್ದು? ಶ್ರವಣ, ಧ್ಯಾನ, ನಿಧಿಯಾಸಾಗಿ ಬರ್ತವಲ್ಲ. ಆ ನವವಿಧ ರೂಪದಿಂದ ಪರಮಾತ್ಮನ ಕಾರಣಕ್ಕೆ ಹೋಗ್ತಕ್ಕಂಥದ್ದು. ಅಲ್ಲೇ ನಮ್ಗೆ ಯೋಗ, ಕರ್ಣ, ತಿಥಿ ಇವೆಲ್ಲ ಬೇರೆ 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 ಬರ್ತಾವ. ನಾನು ಅದ್ ನೋಡ್ಕೊಂಡು ಅವತ್ತಿನ ದಿನ ನಾನು ಆಚರಣೆ ಮಾಡ್ಕೋಬೇಕಂದ್ರೆ ಈ ನಾಗಾವಿತಿ ಒಳಗೆ ಯಾರ್ಯಾರು ಇದ್ದೀವಿ ನಾವು ಅಂತ ತಿಳ್ಕೊಬೇಕಂತಂದ್ರೆ ಅಶ್ವಿನಿ, ಭರಣಿ, ಕೃತಿಕ, ಮೇಷ, ವೃಷಭ, ಮಿಥುನ. ಗಜವಿತಿ ಒಳಗೆ ಏನಪ್ಪಾ ಅಂದ್ರೆ ರೋಹಿಣಿ, ಮೃತ ಆರಿದ್ರೆ ವೃಷಭ, ಮಿಥುನ. ಇವರು ಗಜವಿತಿಯಲ್ಲಿ ಇರ್ತಾರೆ. ಅಂದ್ರೆ ಆಧ್ಯಾತ್ಮದ ಸೊಗಡನ್ನ ಮೆಲ್ಲಕ್ಕೆ ಆನಿ ಹೋದಂಗೆ ಹೋಗ್ತಾರೆ ಹೊರತು ಆದಷ್ಟು ಫಾಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಆನೆ ಆ ಕಡೆ ಈ ಕಡೆ ಕಾನ್ಸ್ಟೆಂಟ್ ಇರಂಗಿಲ್ಲ. ಆ ಕಡೆ ಈ ಕಡೆ ನೋಡ್ತಾ ಆ ಸಣ್ಣ ಅಲ್ಲಾಡ್ತಾ ಏನಪ್ಪ ಅಂದ್ರೆ ಹೋಗ್ತಾ ಇರ್ತಾರೆ. ವೃಷಭರಾಶಿಯವರು ಮತ್ತೆ ಮೇಷರಾಶಿ, ಮಿಥುನ ರಾಶಿ, ಇವ್ರು ಮೂವರು. ಅವರ ರಾಶಿ ಬಂದಾಗ ಅವತ್ತಿನ ನಕ್ಷತ್ರ ಯಾವ್ದಂತ ತಗೊಂಡು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹದ್ದು ಯೋಗ ಏನದಂತ ನೋಡ್ಕೊಂಡು ಅವತ್ತಿನ ಕರ್ಮವನ್ನ ಆ ರೀತಿ ನಾನು ಮಾಡ್ಕೊಂಡು ಹೋದಾಗ ಆ ಪರಮಾತ್ಮ ನನಗೆ ವಿಶೇಷವಾದ ರೂಪ ಚಿಂತನೆ ಕೊಡ್ತಾ ಇದ್ದಾನೆ. ಸ್ವಲ್ಪ ತಪ್ಪಾಗೋದು. ಒಂದ್ಸಲ 10 ಸಲ ಇನ್ ತಿಳ್ಕೊಂಡಿವ್ ಅಂದ್ರೆ ನಮಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಹಾದಿ ಸರಳಿತವಾಗ್ತದೆ, ಬಹಳ ಸರಳ. ಅದಕ್ಕೆ ನಮ್ಮ ಪೂರ್ವಜರು ಏನಪ್ಪಾ ಪಂಚಾಂಗ ಅಂತ ಮಾಡಿದ್ರು. ಈಗಿನ ಎಲ್ಲಾ ಇವ್ರೇನಪ್ಪಾ ಮಠಾಧಿಪತಿಗಳು ಏನಪ್ಪಾ ಅಂದ್ರೆ ಆ ಪಂಚಾಂಗವನ್ನ ತಯಾರು ಮಾಡಿದ್ರು. ಅದ್ ನಮಗೆ ಯೋಗ, ಘಟಿಕ, ಫಳ ಅಂತ ಎಲ್ಲ ಕೊಟ್ರು. ಅಂದ್ರೆ ಇವು ಏನಪ್ಪಾ ಅಂದ್ರ ಆ ಮೇಷ ಮಾಸ ಅಂದ್ರೆ 30 ದಿನದ ಒಂದು ಭಗವದ್ ರೂಪ ಕಾರಣಾಂಕದ ರೂಪ ಮೇಷ ಬರ್ತದೆ. ವೃಷಭ ಕಾರಣಾಂಕಂದು ಬರ್ತದೆ. ಯಾಕಂದ್ರೆ ಒಂದು ಸಂವತ್ಸರದೊಳಗ 12 ಮಾಸಗಳು ಬರ್ತವ, 12 ಭಗವದ್ ರೂಪಗಳು ಬರ್ತವೆ. ಮೇಷಾದಿ ಏನಪ್ಪಾ ಮೇಷಾದಿ ರೂಪ ಮತ್ಸ್ಯ ರೂಪದ ತನಕ ಏನಪ್ಪಾ ಅಂದ್ರೆ ಭಗವಂತ ರೂಪಗಳು ಬೇರೆ ಬೇರೆ 12 ರೂಪ ಬರ್ತವೆ. ಇದಕ್ಕೆ ಮೇಷ ಸಂಕ್ರಮಣ ಏನಪ್ಪಾ ವೃಷಭ ಸಂಕ್ರಮಣ, ಕರ್ಕ ಸಂಕ್ರಮಣ ಅಂತ ಒಂದ್ರಿಂದ ಮತ್ತೆ ಸಂಕ್ರಮಣ ಅಧಿಷ್ಠಾನ ಅಂತ ಬರ್ತದೆ. ಆ ಕಾಲನಾಮಕನ ಉಪಾಸನೆ ಬಹಳ ಅದ್ಭುತ ಬರ್ತದೆ. ಆ ಕಾಲನ ಉಪಾಸನೆಯಿಂದ ನನ್ಗೆ ಕಾಲಾತೀತರಾಗಿರ್ತಕ್ಕಂತಹ ನಿಮಿಷ ನಾವು ಪರಮಾತ್ಮನ ಕರೆದ್ರೆ ನಮ್ಮ ಸಾಧ್ಯ ಆಗ್ತದೆ. ಆತಗ ನಾವೇನಾಗಿ ಇವತ್ತಿನವರೆಗೂ ಯಾರು ಕೇಳ್ಕೊಂಡಿಲ್ಲ ನಾವು. ಇದು ಬಹಳ PhD ಮೇಲೆ ಹೋಗ್ತಕ್ಕಂತ ಸ್ಟಡಿ. ಇದು ಸಾಧನಾ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಕೈಪಿಡಿ. ಈ ಸಾಧನಾ ಈ ರೀತಿ ಯಾವಾಗ ನಾನು ಮಾಡ್ಲಕ್ ಬರ್ತೀನಿ ಅವಾಗ ನನಗೆ ವಿಶೇಷವಾದ ಫಲ ಸಿಗ್ತದೆ. ಸಾಧನ ಅಂದ್ರೇನು? ಸಂಸಾರದೊಳಗೆ ಮುಳುಗಿದ್ದೀನಿ, ಎದ್ದು ಮೇಲೆ ವೈಕುಂಠಕ್ಕೆ ಹೋಗ್ಬೇಕು. ಆ ವೈಕುಂಠಕ್ಕೆ ಹೋಗ್ತಕ್ಕಂಥ ಹಾದಿ
ನನ್ನ ಹಾದಿ ಯಾವುದು ಅಂತ ಗೊತ್ತಾಗುತ್ತೆ. ಅದಕ್ಕೆ ರವಿತಿ ಅಂತ ಹೇಳ್ತಾರೆ. ನನ್ನ ಹಾದಿ ಯಾವುದು, ನಾನು ಯಾವ ರೀತಿ ನಾನು ಮುಂದೆ ಹೋಗ್ಬೇಕು ನಾನಲ್ಲಿ. ಮೇಷ ವೃಷಭ ಮಿಥುನ ರಾಶಿಯವರ ಒಂದು ಉಪಾಸನೆ ಏನಪ್ಪ ಅಂದ್ರೆ ನಾಗಾವಿತಿ ಒಳಗ ಮತ್ತು ಐರಾವತಿ ಒಳಗ ಬರ್ತದೆ. ನಾಗಾವಿತಿ, ಗಜವಿತಿ, ಐರಾವತಿ ಮೂರು ವಿಶೇಷವಾಗಿ ಮೂರು ಏನಪ್ಪ ಹಾದಿಗಳು ಬರ್ತಾವೆ. ಇದು ಗಜವಿತಿ ಅಂತ. ಗಜವಿತಿಯಲ್ಲಿ ಏನಪ್ಪ ನಮ್ಗೆ ಎಲ್ಲಿ ಬರ್ತದೆ, ಆ ಸೂರ್ಯಮಂಡಲ, ಸೂರ್ಯನ ಶಾಖಕ್ಕೆ ತಕ್ಕ ಮೆಲ್ಲಕ್ಕೆ ಹೋಗ್ತಾ ಇದ್ದಾನೆ. ಅಗ್ನಿ ಬಂದ ರಸವಿತಿ ಅಂತ ಬರ್ತದೆ. ಏನಪ್ಪ ಅಜವಿತಿ ಅಂತ ಈ ಕಡೆ ಬರ್ತದೆ, ಚಂದ್ರಮಂಡಲಕ್ಕೆ ಬರ್ತದೆ. ನನಗೆ ಇವಾಗ ಈ ಮೂರು ವಿಷಯಗಳನ್ನ ನಾನು ತಿಳೋಣಂದ್ರೆ ನನಗ ಮುಂದೆ ವೈಕುಂಠದ ಒಳಗ್ ಹೋಗ್ಲಿಕ್ಕೆ ಆದ್ಯ. ಇದು ವಿಷಯ. ಅಷ್ಟದಳ ಕಮಲ ಆದ ನಂತರ ಕೆಳಗೆ ಷಡ್ದಳ ಕಮಲ ಬರ್ತದೆ. ಷಡ್ದಳ ಕಮಲ ಬಂದ ಕೆಳಗಡೆ ಏನಪ್ಪ ಅಂದ್ರೆ ಈ ಮಂಡಲ ಯಾವ ಅಗ್ನಿಮಂಡಲ, ಸೂರ್ಯಮಂಡಲ, ಚಂದ್ರಮಂಡಲ ಬರ್ತದೆ. ಅದೆಲ್ಲಿ ಬರ್ತದೆ ನಮ್ಮ ದೇಹದೊಳಗಂದ್ರೆ ಬಲಗಣ್ಣಿನಲ್ಲಿ ಸೂರ್ಯಮಂಡಲ, ಎಡಗಣ್ಣಿನಲ್ಲಿ ಮಂಡಲ, ಮುಖದಲ್ಲಿ ಮಾಯೊಳಗ ಅಗ್ನಿಮಂಡಲ ಬರ್ತದೆ. ಈ ರೀತಿ ತ್ರಿಕೋಣಾಕೃತಿಯೊಳಗೆ ನಮ್ಮ ದೇಹದಲ್ಲಿ ಕೂತ್ಕೊಂಡಿರ್ತದೆ. ಸೂರ್ಯಮಂಡಲದಲ್ಲಿ ಬರ್ತಕ್ಕಂಥ ಸೂರ್ಯ ಜ್ಞಾನಕ್ಕೆ ಅಭಿಮಾನಿ ಅಂತ ಮೊನ್ನೆ ಹೇಳಿದ್ರು. ಇಲ್ಲ ಜ್ಞಾನ ವಿಶ್ವನ ಉಪಾಸನೆ ಮತ್ತು ಕಪಿಲನ ಉಪಾಸನೆ ಅಂತ ಗೊತ್ತಾಗ್ತದೆ ನಮಗೆ. ಇಲ್ಲ ಮೇಷ ವೃಷಭ ಮಿಥುನ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಚಿಂತನೆ. ಯಾವ್ದು ಮಾಡಬೇಕು? ಮಿಥುನ ರಾಶಿ, ವೃಷಭ ರಾಶಿ ಮತ್ತು ಮೇಷ ರಾಶಿಯವರಿಗೆ ಕಣ್ಣಲ್ಲಿರ್ತಕ್ಕಂಥ ಮೂರು ಯಾವುದು ಅಗ್ನಿಮಂಡಲ, ಸೂರ್ಯಮಂಡಲ ಮತ್ತು ಅಗ್ನಿಮಂಡಲ, ಚಂದ್ರಮಂಡಲ ಅಂತ ಮೂರು ಕಡೆ ನಾನು ತಗೊಂಡು ಹೋದಾಗ ಅಲ್ಲಿ ಯಾವ್ಯಾವ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದೆ, ಸೂರ್ಯಮಂಡಲ, ಅಗ್ನಿಮಂಡಲ, ಚಂದ್ರಮಂಡಲ. ಆದ್ರೆ ವಿಶೇಷವಾಗಿ ನಮಗೆ ಇವರು ಮೂರು ಹಾದಿಗಳ ಗಜವಿಚಿಗಳಿಗೆ ಹೋಗ್ತಕ್ಕಂಥ ಸಮಯದೊಳಗೆ ಇದು ಹೆಚ್ಚು ಬರ್ತದೆ. ಅಂದ್ರೆ ಇನ್ನು ಮುಂದಿನವರು ಆ ಹಾದಿ ತಡ್ದಾಗ ಮುಂದೆ ಹೋಗ್ಬಿಟ್ಟಿರ್ತಾರೆ, ಅಜಯವಿತಿ ತನಕ ಹೋಗಿರ್ತಾರೆ. ಅಲ್ಲೇ ಮೀನರಾಶಿ ಬರ್ತದಲ್ಲ, ಅವ್ರು ಅಜಯವಿತಿ ಅಂದ್ರೆ ಈ ಸೂರ್ಯಮಂಡಲ ಮತ್ತು ಅಗ್ನಿಮಂಡಲ ತಟ್ಟಾಗ ಮುಂದೆ ಹೋಗಿರ್ತಾರ. ಆದ್ರೆ ನನ್ಗ ಅದನ್ನ ತಿಳ್ಕೊಂಡು ಓದ ಅಂತಲ್ಲ, ಈಗ ನನ್ಗೆ ಯಾವ ರಾಶಿ ಇದೆ ನೋಡ್ಕೊಂಡು ಅದ್ ತಕ್ಕಂತೆ ಸ್ವಾಮಿ ನನಗೆ ಇಂಥ ರಾಶಿಗಳದ, ಈ ರಾಶಿಗೆ ತಕ್ಕಂತೆ ಏನಪ್ಪಾ ಅಂದ್ರೆ ವಿಧಿ ಆ ಜ್ಞಾನವನ್ನು ನೀನ್ ಸಂಪಾದನೆ ಮಾಡಿಸು, ನೀ ಕೊಡುವಂತ ಪ್ರಾರ್ಥನೆ ಮಾಡು. ಪರಮಾತ್ಮನ ಬೇಡ್ಕೊಳ್ಳಕ್ಕ ಇವೆಲ್ಲ ಹಾದಿಗಳು. ಅದಕ್ಕೆ ಯೋಗ ಏನದ, ಪ್ರತಿಯೊಬ್ಬರಿಗೆ ಏನಪ್ಪ ಯೋಗ ಧೃತಿ ಯೋಗ ಅಂತ ಬದ, ಭದ್ರ ಯೋಗ ಅಂತ ಬದ, ಶೂಲ ಯೋಗ ಅಂತ ಬದ, ಗಂಡ ಯೋಗ ಅಂತ ಬರ್ತದೆ. ಅವತ್ತಿನ ದಿನ ನಾನು ಏನಪ್ಪಾ ಅಂದ್ರ ಯಾವ ಯೋಗ ಭದ್ರ ಯೋಗ ಬಂದಿತ್ತು ಅಂದ್ರೆ, ವಿಶೇಷ ಸಿದ್ಧಿ ಯೋಗ ಬಂದಿತ್ತು ಅಂದ್ರೆ ಅವತ್ತು ಪರಮಾತ್ಮನಲ್ಲಿ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನನಗೆ ಅದು ಸಿದ್ಧಿ ಆಗ್ತದೆ. ಇದು ನಮ್ಮ ಸಾಧಕರಿಗೆ ಅತ್ಯಂತ ಬೇಕಾದಂತ ಮಾತು. ಇದು ಬಡ ಓಡಿದ್ರ ಅರ್ಥ ಆಗೋದು. ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಅಂತ ಇದು ಮಾಡ್ತಕ್ಕಂಥ ರೂಪ ಯಾವುದು? ಮೇಷನ ವೃಷಭಕ್ಕೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ಈ 4 ಭಗವದ್ ರೂಪಗಳ ಉಪಾಸನೆ. ಕೇಶವಾಶ್ವ, ನಾರಾಯಣಶ್ವ, ಮಾಧವೇಶ್ವ, ಗೋವಿಂದಾನ. ಮಾಧವ ಮನಸ್ಸಿಗೆ ಅಭಿಮಾನಿ ಇದ್ದಾರೆ. ಗೋವಿಂದ ಪಂಚ ಜ್ಞಾನೇಂದ್ರಿಕ ಅಭಿಮಾನಿ ಬರ್ತಾನೆ. ಗೋವಿಂದಾಯ ನಮಃ ಅಂತ ಹೇಳ್ತೀವಿ. ಗೋವಿಂದ 5 ಏನಪ್ಪ ಅಂದ್ರ ಯಾವ ವೃಷಭ ರಾಶಿಯವರು ಉಪಾಸನೆ ಮಾಡ್ಕೊಂಡಿರ್ತಾರೆ ಅವರಿಗೆ ಸಿದ್ಧಿ ಆಗ್ತದೆ. ಆ ಸಿದ್ಧಿಯಿಂದ ನಾನು ಮುಂದೆ ಬರ್ತಕ್ಕಂಥ ಅನೇಕ ವಿಧ ಕರ್ಮಗಳನ್ನ ನಾನು ಪ್ರಯತ್ನ ಪೂರ್ವಕವಾಗಿ ತಗೊಳಕ್ಕೆ ಸಾಧ್ಯ ಆಗ್ತದೆ. ಅವಾಗ ಅಲ್ಲಿ ಬರ್ತಕ್ಕಂಥದ್ದು ಅಜಾಯನಮ, ಆನಂದಾಯನಮ, ಇಂದ್ರಾಯನಮ, ಈಶಾಯನಮ, ಉಗ್ರಾಯನಮ ಅಂತ 16 ಭಗವದ್ ರೂಪಗಳು ಮುಖದಲ್ಲೇ ಬರ್ತಾವ. ಮುಖದಲ್ಲಿ ಲಕ್ಷಣ ಸೌಂದರ್ಯ ಭಾವಿರ್ತದೆ. ಅಜಾಯನಮ, ಆನಂದಾಯನಮ, ಇಂದ್ರಾಯನಮ,
ಈಶಾಯನಮ ಅಂತೀವೋ 4 ಭಗವದ್ ರೂಪಗಳು. ವೃಷಭ, ಮೇಷ, ವೃಷಭ, ಮಿಥುನ, ಈ 3 ರಾಶಿಯೊಳಗೆ ಉತ್ತಮವಾಗಿರ್ತಕ್ಕಂಥ ಸೌಂದರ್ಯ, ಉತ್ತಮವಾದ ಜ್ಞಾನ, ಉತ್ತಮವಾದ ಜ್ಞಾನ ವಿಶೇಷವಾಗಿ ಏನಪ್ಪ ಅಂದ್ರ ಆ ಹಾದಿಯೊಳಗೆ ತಗೋಬೇಕು, ನಾ ಇನ್ನು ಕಲ್ಕೋಬೇಕು, ನಾ ಹೋಗ್ಬೇಕಂತ ಆತುರ್ತೀನಿ. ಒಂದ್ ಕಡೆ ಮೇಷರಾಶಿಯವರಿಗೆ ನಾವ್ ಹೆಂಗಂದ್ರ ಆ ಜ್ಞಾನ ಸಂಪಾದನೆ ಮಾಡಕ್ ಅದು ಒಂದೇ ಇರ್ತದೆ ಗುರಿ, ಬೇರೆ ಹೋಗೋದಿಲ್ಲ. ಮೇಷ ಅಂದ್ರೆ ಕುರಿ ಯಾವ ರೀತಿ ತಲೆ ಕೆಡಿಸ್ಕೊಂಡು ಹೋಗ್ತದೋ, ನಾನು ಶಾಲೆಗೆ ಹೋಗ್ಬೇಕಂದ್ರೆ ಶಾಲೆಗೆ ಹೋಗ್ತಾ ಇರ್ತೇನೆ, ಕಾಲೇಜ್ ಹೋಗ್ತಾ ಇರ್ತೇನೆ, ನಾನು ಹೆಚ್ಚಿನ ಪಾಲನೆ ಮಾಡ್ತಾ ಇರ್ತೇನೆ. ಇಲ್ಲ, ಇದು ಇದಕ್ಕಿಂತ ಮುಂದೆ ನೀನು ಹೋಗ್ಬೇಕಂತ ಯಾರಾದ್ರೂ ಹೇಳಲ್ಲಿವರೆಗೂ ಆತ ಹಾಗೆ ಬಿಟ್ಟು ಬರೋದು. ಅದಕ್ಕೆ ವೇದವ್ಯಾಸ ದೇವರ ಅನುಗ್ರಹ ಆಗ್ಬೇಕಿರ್ತಾನೆ. ಋತುವಿನಾಗ ವಸಂತ ಋತು ಅಂತ ಬರ್ತದೆ ಮುಂದೆ. ಆ ವಸಂತ ಋತುವಿಗೆ ಅಭಿಮಾನಿ ಯಾರು? ವೇದವ್ಯಾಸ ದೇವರು. ಇದಕ್ಕೆ ದಾಸ ಹೇಳ್ತಾರ, ವೇದ ಪೀಠ ವಿರಂಚಿ ಭವ ಚಕ್ರಾದಿ ಸ್ವರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕಪವಿತ್ರ ಸುಚರಿತ್ರ ಅಂತ ದೇಹವನ್ನೇ ವೇದಪೀಠವನ್ನ ಮಾಡಿಕೊಂಡ ಮಾತ್ರ ಏನಪ್ಪ ಮೇಷ ಮತ್ತು ವೃಷಭ ರಾಶಿಗೆ, ಮಿಥುನ ರಾಶಿಗೆ ಪರಮಾತ್ಮ ಜ್ಞಾನ ಅಭಿವೃದ್ಧಿ ಆಗ್ತದೆ. ಆ ಜ್ಞಾನಾಭಿವೃದ್ಧಿ ಅಂದ್ರೆ ಆ ಜೀವನ ಶೈಲಿ ಒಳಗೆ ವಿಚಿತ್ರ ಆನಂದ. ಸಂಪತ್ತು 2 ವಿಧ ಬರ್ತದೆ. ಒಂದು ಜ್ಞಾನ ಸಂಪತ್ತು, ಇನ್ನೊಂದು ಆರ್ಥಿಕ ಸಂಪತ್ತು. ಶಕ್ತಿ ಏನು ಒಳಗಡೆ ಇರ್ತದೆ ಅದು ಅಭಿವೃದ್ಧಿ ಆಗ್ತದೆ. ನಮಗ ಆ ಉಪಾಸನೆ ವಿಶೇಷ ಬೇಕಾಗ್ತದೆ. ನಕ್ಷತ್ರದ ಉಪಾಸನೊಳಗೆ ಇದೆಲ್ಲ ತಿಳ್ಕೊಂಡ ಮಾತ್ರ ನಮಗೆ ಗೊತ್ತಾಗ್ತದೆ. ಇಲ್ಲ ಅಂದ್ರೆ 100% ಗೊತ್ತಾಗೋದಿಲ್ಲ. ಮೂಲ ನಕ್ಷತ್ರಕ್ಕೆ ಮೂಲ ನಕ್ಷತ್ರದ ಬರ್ತಕ್ಕಂಥ ರೂಪ ವಿಶೇಷವಾಗಿ ಮುಂದೆ ಬಂದಾಗ ಅಂತ ಬರ್ತೀನಿ ನಾನು. ಏನಪ್ಪ ಅಂದ್ರೆ ಇವಾಗ ಅಜಾಯನಮ ಆನಂದಾಯನಮ ಜೊತೆಗೆ ವೃಷಭ ಮತ್ತು ಮಿಥುನದ ಚಿಂತನೆ ಬಹಳ ಅದ್ಭುತವಾಗಿ ಉಪಾಸನೆಯಲ್ಲಿ 24 ಭಗವದ್ ರೂಪಗಳ ಒಂದು ಸಲ ಪೂರ್ತಿ ಹೇಳಿದ್ರು. ಪಾದಿ 24 ರೂಪಗಳು ಪ್ರತಿಯೊಬ್ಬ ಸ್ತ್ರೀ ಪುರುಷರಿಂದ ಹೇಳಕ್ ಅಧಿಕಾರ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಸೂದನಾಯನ್ಮ, ತ್ರಿವಿಕ್ರಮಾಯನ್ಮ, ವಾಮನಾಯನ್ಮ, ಶ್ರೀಧರಾಯನ್ಮ, ಋಷಿಕೇಶಾಯನ್ಮ, ಪದ್ಮನಾಭಾಯನ್ಮ, ದಾಮೋದರಾಯನ್ಮ, ಸಂಕಷ್ಟರಾಯನ್ಮ, ಮತ್ತೇನಪ್ಪ ಅಂದ್ರ ವಾಸುದೇವಾಯನ್ಮ, ಪದ್ಯಮಾಯನ್ಮ, ಅನಿರುದ್ಧಾಯನ್ಮ, ಪುರುಷೋತ್ತಮಾಯನ್ಮ, ಅಧೋಕ್ಷಾಯನ್ಮ, ನರಸಿಂಹಾಯನ್ಮ, ಓಂ ಅಚ್ಯುತಾಯನ್ಮ, ಜನಾರ್ದನಾಯನ್ಮ, ಉಪೇಂದ್ರಾಯನ್ಮ, ಹರೇ ನಮ, ಶ್ರೀಕೃಷ್ಣಾಯನ್ಮ ಅಂತ 24 ಭಗವದ್ ರೂಪಗಳನ್ನ ತತ್ವಗಳನ್ನ ಉಪಾಸನೆ ಮಾಡ್ಕೊಂಡಾಗ ಆಯಾ ನಮ್ಮ ದೇಹದಲ್ಲಿರ್ತಕ್ಕಂಥ 24 ನಕ್ಷತ್ರಗಳು ತನ್ನಿಮಿತ್ತ ಮುಖ್ಯ ಪ್ರಾಣದ ಯಂತ್ರೋದ್ಧಾರಕ ಮುಖ್ಯ ಪ್ರಾಣದೇವರು ನನ್ನ ದೇಹದೊಳಗೆ ಎಲ್ಲೆಲ್ಲೇ ಇದ್ದಾರ ನಕ್ಷತ್ರ ಭಿನ್ನ ಹೋಗಿದ್ರು ಅವು ಜಾಗೃತ ಆಗ್ತವೆ. ಆ ನಕ್ಷತ್ರ ಜಾಗೃತ ಆದಾಗ ನನಗೆ ಆ ಅಭಿಮಾನಿ ದೇವತೆಗಳು ನನಗೆ ಉತ್ಪನ್ನ ಮಾಡ್ತಾ ಹೋಗ್ತಾರೆ. ಒಳಗಡೆ ಹಿಂದೆ ಮಾಡಿದಂತ ಅನೇಕ ದೋಷಗಳನ್ನ ತೆಗೆದು ಹಾಕ್ತಾರೆ. ಅದಕ್ಕೆ ಕರ್ಮ ಸಮರ್ಪಣೆ, ಕರ್ಮ ಸನ್ಯಾಸ ಯೋಗ, ಫಲವನ್ನ ಬಯಸದೆ ಪರಮಾತ್ಮನ ಮಹಿಮೆಯನ್ನ ಕೊಂಡಾಡ್ತಕ್ಕಂಥ ಅತಿ ಅಪೂರ್ವ ಇರ್ತಕ್ಕಂಥ ಚಿಂತನೆ ನಮಗೆ ಈ ದೇಹದೊಳಗೆ ಬರ್ತದೆ. ಅದಕ್ಕೆ ಮನುಷ್ಯ ಜನ್ಮ ತತ್ರಾತ್ ಅದು ಬ್ರಾಹ್ಮಣ ಜನ್ಮ. ಯಾವ ಮಠಮಾನ್ಯಗಳು ಅಂತ ಇದರ ಸಂಬಂಧ ಬರಂಗಿಲ್ಲ. ಇದು ವೈಷ್ಣವ ಸ್ಮಾರ್ಥ ಅಂತ ಭೇದ ಬರಂಗಿಲ್ಲ. ಯಾಕಂದ್ರ ಅಲ್ಲಿ ಬರ್ತಕ್ಕಂಥದ್ದು ಬ್ರಾಹ್ಮಣ ಜನ್ಮ ಬಂದಾಗೆ ಬರಪ್ಪ. ವೇದೋಕ್ತವಾಗಿ ಬ್ರಾಹ್ಮಣ ಜನ್ಮ ಅಂತ ಅಷ್ಟಾಗ ಹೊರತು ನಾವು ಆನಂತರ ಈ ಗುರುಗಳ ಪರಂಪರೆಯನ್ನು ಬೇರೆ ಮಾಡ್ಕೊಂಡಿವಿ ಹೊರತು ಬೇರೆ ಅದೆಲ್ಲ. ಇಲ್ಲೇ ಆ ಇಬ್ರು ಸ್ಮಾರ್ತರು ಮತ್ತು ಭಾಗವತರು ಇಬ್ರು ಏನಪ್ಪ ಅಂದ್ರೆ ಕೇಶವಾದ 24 ರೂಪಗಳನ್ನ ಮತ್ತೆ ಅವರಿಗೂ ಮುಕ್ತಿ ಹೋಗ್ತಕ್ಕಂಥ ಕಾರ್ಯವನ್ನ ಮೇಷ ವೃಷ ಕರ್ಕಾದಿ ದಾಸ ರಾಶಿಗಳಲ್ಲಿ ಬರ್ತಕ್ಕಂಥದ್ದು ನಾವು ವಿಧಿ ರೂಪಗಳಲ್ಲಿ ಉಪಾಸನೆ ಮಾಡ್ತಕ್ಕಂಥ ಸಮಸ್ತ ಪಂಚ ಜ್ಞಾನೇಂದ್ರಿಯಗಳು 51 ಅಕ್ಷರೇಂದ್ರಿಯಗಳು ಯೋಗ, ಕರ್ಣ, ತಿಥಿ, ವಾರ, ನಕ್ಷತ್ರ, ಮಾಸ ಇವೆಲ್ಲವೂ ಏನಪ್ಪ ಅಂದ್ರ ಇಬ್ಬರಿಗೂ ಸ್ಮಾರ್ಥ ಮತ್ತು ಭಾಗವತರಿಗೆ ಬರ್ತವ. ಇಲ್ಲಿ ಇಂತಹ ಬ್ರಾಹ್ಮಣ ಜನ್ಮ ಬಂದಾಗ ನಾನು ಆದಷ್ಟು ಏನಪ್ಪ ಅಂದ್ರ ಅದ್ರ ಹಾದಿಯೊಳಗೆ ಹೋಗ್ತಾ ಇರಬೇಕು, ಅದ್ ಹಿಡ್ಕೋಬೇಕು, ತಿಳ್ಕೊಂಡು ನಿತ್ಯ ಚಿಂತನೆ ಮಾಡ್ತೀವಲ್ಲ ಅದಾಗೋದಲ್ಲ. ಬೆಳಗ್ಗೆ ಆಫೀಸ್ ಹೋಗ್ತೀವ್ರಿ ಹೇಳ್ಬೇಕಂದ್ರೆ ಅಂತ ಹೋಗ್ರಿ ಕಡೆಗೆ 24 ಕೇಶವಾಗ್ರಾಮ ಕಂಠಸ್ಥ ಮಾಡ್ಕೊಂಡು ಅನ್ಕೊಂಡು ಅವ್ರ ಕೆಲ್ಸಕ್ಕೆ ಹೋಗೋರು. ಮನೆಯಾಗ ಇದ್ದವರು 10 ನಿಮಿಷ ಕುತ್ಕೊಂಡು ಅಂತ ಜಪ ಮಾಡ್ಕೊಟ್ರು. ತದನಂತರದಲ್ಲಿ ನಿಮ್ಮ ರಾಶಿಗೆ ಬೇಕಾದಂತ ಯಾವ ರೂಪಗಳು ಬರ್ತವ, ನಕ್ಷತ್ರ ಯಾವ್ದು ಬರ್ತದೆ ತಿಳ್ಕೊಂಡು ಆ ನಕ್ಷತ್ರಕ್ಕೆ ಬರ್ತಕ್ಕಂಥ ವಿಧಿ ಯಾವುದು, ಹಾದಿ ವೈಕುಂಠಕ್ಕೆ ಹೋಗ್ತಕ್ಕಂಥ ಹಾದಿ ಯಾವುದು ಅಂತ ತಿಳ್ಕೊಂಡು
ಆ ಹಾದಿ ರೂಪವನ್ನು ಪಾಸ್ ಮಾಡ್ಕೊಂಡು ಅಂತ ಹೇಳ್ತಾ ಇನ್ನ ಮುಂದಿನ 3 ರಾಶಿಗಳನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಕ್ರಮವನ್ನ ನಾನು ಯಜ್ಞವನ್ನು ಸಮರ್ಪಣೆ ಮಾಡಿ ಭಾರತೀಯ ನಮನ ಮುಖ್ಯಪ್ಪ ಶ್ರೀ ಕೃಷ್ಣ ಅರ್ಪಣಿಸ್ತು. ಹರೇ ನಮ ಹರೇ ನಮ ಹರೇ ನಮ.